ಬಂದ ಈಗ ಮಾಡ್ತಾನೆ दानक उंट भाजी काई ड्रोन खाली चालू आहे ड्रोन तिथं चालू आहे रे ग्रामपंचायत कंपनी बघ इकडे गेलं की उद्या दुसरं
वतीनं प्रथमतः मी शब्द सुमनाने आपल्या सहर्ष स्वागत करतो. खऱ्या अर्थानं भक्ती, शक्ती आणि परंपरा याचं त्रिवेणी संगम म्हणजे दहीबर्चीच्या नागसिद्धेश्वर यात्रा समजली जाते. आणि खऱ्या अर्थानं या नागसिद्धेश्वर यात्रेच्या निमित्तानं हा जो उत्सव जो दिसतो आहे, हा उत्सव करण्याच्या पाठीमागचा जो उद्देश आहे, माता भगिनी असतील, ज्येष्ठ वर्ग असतील, युवा वर्ग असेल किंवा माहेरवासीन असतील, या सर्वांनी एकत्रित येऊन हा आपला वसा परंपरा आणि श्रद्धेचा मार्ग या ठिकाणी निवडतात आणि एकजूटशीपणा, एकता याच्याकडे दिसून येते. खऱ्या अर्थाने सरदारजी पाटील आपण या जिल्हा परिषदेचं नेतृत्व कर्तृत्व तर आहातच, परंतु नेतृत्व आणि कर्तृत्वाला खऱ्या अर्थानं दातृत्वाची जोड दिली जाते आणि म्हणूनच आपलं असं हे नेतृत्व या गणेशची जिल्हा परिषद मतदारसंघामध्ये दिसून येत आहे. या नागसिद्धेश्वर देवाला या ठिकाणी देण्यात आले आहेत, त्याबद्दल सर्व ग्रामस्थ, यात्रा कमिटी, माता भगिनी यांच्या वतीनं पुनश्च एकदा सहर्ष स्वागत. मला थोडस गिल्ला करंदीकरांची कविता आठवते. देणाऱ्याने देत जावे, घेणाऱ्याने घेत जावे, घेता घेता देणाऱ्याचे हात घ्यावे. खऱ्या अर्थानं दातृत्व जर आपल्यामध्ये असेल तर निश्चित पद्धतीने सरदार पाटील नागसिद्धेश्वर आणि भैरवला आपल्या पाठीशी इथून पुढे देखील राहील. असाच वसा आणि वारसा या गणिताची गावामध्ये राहू द्या. आपल्या उजव्या बाजूला बसलेले सन्माननीय या गावचे लोकनियुक्त सरपंच मित्र शिवानंद कोहली, त्यांच्या बाजूला बसलेले या गावचे माजी उपसरपंच आणि विद्यमान सदस्य आमचे मित्र शिवानंद माळी आणि या गरीबची गावाशेजारी असतील जाधव कोटचे कामण्णा पाटील यांचा नागसिद्धेश्वर यात्रेच्या निमित्तानं हरिभक्तपणा आहे तो आपण त्यांना श्रद्धास्थान या ठिकाणी मानत आहेत. महाराज या ठिकाणी 5 मिनिटांमध्ये येत आहेत. तत्पूर्वी या विभागाचं नेतृत्व करणारे सन्माननीय सरदारजी पाटील यांचा देखील आपण आणि आपल्या सरकारचा शुभाशुभात या ठिकाणी देण्याकरता महाराज देखील या ठिकाणी उपस्थित झाले. समजला जाणारा तत्पदं दर्शितमेन तस्मै श्री गुरवे नमो नमः. श्री गुरवे नमो नमः. ಪರಮಾರಾಧ್ಯ ಪಾವನ ಮೂರ್ತಿ ಸದ್ಗುರುದೇವರ ಶ್ರೀಪಾದಗಳಿಗೆ ಭಕ್ತಿಯಿಂದ ನಮಿಸಿ ಜಗದಂತೆ ಜಗತ್ಕರ್ತರಾಗಿರ್ತಕ್ಕಂಥ ಗುರುಗೌರಿ ಸೋಮಲಿಂಗೇಶ್ವರರಲ್ಲಿ ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರಿತಾರ್ಥ ಭಗವಂತ ಸಿದ್ದೇಶ್ವರ ಯೋಗ ಭಕ್ತವತ್ಸಲ ಸಾಧು ಜನವರಿ ಶ್ರೀ ಶ್ರೀ ಅಮೋಘ ಸಿದ್ದೇಶ್ವರ ಪರಮ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಿಸಿ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಹೊನ್ನಬೀರಿಗೆ ಗುರುಬಲಿ ಸ್ಥಾನದ ಒಡೆಯನಾಗಿರ್ತಕ್ಕಂಥ ದೇವೇಂದ್ರ ಬಿಳಿಯಾರ ಸಿದ್ದೇಶನ ಸನ್ನಿಧಾನಕ್ಕೂ ಕೂಡ ಭಕ್ತಿಯಿಂದ ನಮಿಸಿ ಅಥಣಿ ತಾಲೂಕಿನ ಒಡೆಯರಟ್ಟಿ ಗ್ರಾಮದ ಪೌದು ಸಿದ್ದೇಶ್ವರ ಪರಮ ಸನ್ನಿಧಾನದಲ್ಲಿ ಕೂಡ ಭಕ್ತಿಯಿಂದ ನಮಿಸಿ ಈ ಒಂದು ನಾಗಸಿದ್ದೇಶ್ವರ ರಥೋತ್ಸವದ ಲೋಕಾರ್ಪಣೆ ಕಾರ್ಯಕ್ರಮದ ನಮ್ಗೆಲ್ಲ ದರ್ಶನಾಶೀರ್ವಾದ ನೀಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪಲ್ಲಕ್ಕಿ ದೇವರುಗಳು ಕೂಡ ಭಕ್ತಿಯನ್ನ ನಮಿಸಿ ಕಾರ್ಯಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಒಡೆಯನಾಗಿರ್ತಕ್ಕಂಥ ನಾಗಸಿದ್ದೇಶ್ವರಿಗೆ ಕೂಡ ಭಕ್ತವ್ಯ ಮುಗಿದ ನಮಿಸಿ
ಆ ಎಲ್ಲ ಗದ್ದಿಗೆ ಮಾರಾಯಗಳಿಗೂ ಒಡೆಯರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ಈ ಒಂದು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಭಾಗದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನರಾಗಿರ್ತಕ್ಕಂಥ ಪಾಟೀಲ್ ಸರ್ಗೆ ಕೂಡ ಹೃದಯಪೂರ್ವಕ ಶರಣುಗಳನ್ನ ಹೇಳಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆಲ್ಲರೇ ಬಹುತೇಕ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮಾದಿಯಾಗಿ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ಬಹುತೇಕ ಬಂಧುಗಳೇ ನಾನು ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ. ಬಹುತೇಕ ದರಿಬಡಿಸಿ ಮಠ ಯಾರಿಗೆ ಗೊತ್ತಿಲ್ಲ ಅನ್ನೋ ಸ್ಥಿತಿ ಇತ್ತು. ಇವತ್ತಿಗೆ ಇಡೀ ಪುಣ್ಯಾತ್ಮರು 1700 ಮಠ ಮನೆಗೆ ದರಿಬಡಿಸಿ ಗ್ರಾಮ ನಾಗಸಿದ್ದನ ಕ್ಷೇತ್ರ ಅಂತಕ್ಕಂಥದ್ದು ಡಂಗೂರು ಸಾರ್ತಕ್ಕಂಥ ಕೆಲಸವನ್ನು ಇವತ್ತು ದರಿಬಡಿಸಿ ಗ್ರಾಮದ ಎಲ್ಲ ಭಕ್ತರು ಮಾಡ್ತಾ ಇದ್ದಿರ್ಬೋದು. ವಿಶೇಷವಾಗಿ ಮೊದಲ ಕಾಲಕ್ಕೆ ನಾಗರಾಳದಾಗ ಒಂದ್ ಕಡೆ ಈ ಒಂದು ಸಿದ್ಧ ಪರಂಪರೆಯಲ್ಲಿ ತೇರ್ ಅಂತಕ್ಕಂಥ ರಥ ಅಂತಕ್ಕಂಥ ಅದ್ರಲ್ಲಿ ಎರಡನೇದು ಬಿಟ್ರೆ ಎಲ್ಲಿ ಐತಿ ಅಂತ ಕೇಳಿದ್ರೆ ಬಹುತೇಕ ಬಂಧುಗಳೇ ಜತ್ತ ತಾಲೂಕಿನ ಪರಮ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಅತ್ಯಂತ ಸಣ್ಣ ಹಳ್ಳಿ ಆಗಿದ್ರು ಕೂಡ ನಾಗಸಿದ್ದೇಶನ ಒಂದು ತೇರ ಅಂತಕ್ಕಂಥದ್ದು ಇಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಮತ್ತು ಹಂಡೆ ಹಾಲು ಕೊಡುವಷ್ಟು ಸಂತೋಷವನ್ನ ನಾನು ಹೇಳ್ತಾ ಇದ್ದೀನಿ ಬಂಧುಗಳು. ಇಲ್ಲಿಂದ ಸದ್ಭಕ್ತರವರ ನಾನು ಕೇಳಿ ಒಬ್ಬೊಬ್ಬರಿಗೆ ಒಂದೊಂದು ನಿಮಿಷದಾಗ ಅಷ್ಟೇ ಶ್ರದ್ಧೆಪೂರ್ವಕವಾಗಿ ಭಕ್ತಿಯಿಂದ ಕೆಲಸವನ್ನು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಕಳಸಾಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಅತ್ಯಂತ ಶ್ರದ್ಧೆ ಭಕ್ತಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಪುನಪ್ಪರೆ ಈ ದರಿಬಡಿಸಿ ಗ್ರಾಮ. ಇಲ್ಲಿ ಜಾತಿ ಮತ ಪಂಥ ಎನ್ನದೇ ನಿಜವಾಗಿ ದೇವರಿಗಾಗಿ ಭಕ್ತರಿಗಾಗಿ ಮಿಡಿತಕ್ಕಂಥ ಭಕ್ತರು ಒಂದಿಷ್ಟು ಎಲ್ಲಿ ಸಿಗ್ತಾರೋ ಅಂತ ಕೇಳಿದ್ರೆ ಇದೇ ದರಿಬಡಿಸಿ ಗ್ರಾಮದಲ್ಲಿ ಸಿಗ್ತಾರ ಅಂತಕ್ಕಂಥ ಮಾತು ಹೇಳಿದು ಬಹಳ ಸಂತೋಷ ಗ್ರಾಮ ಅಂತಕ್ಕಂಥದ್ದು. ಇಂಥ ಒಂದು ಸುಡು ಬಿಸಿಲಲ್ಲಿ ಎಲ್ಲ ಹೆಣ್ಮಕ್ಳು ಬರಿಗಾಲಲ್ಲಿ ಕೊಡವನ್ನು ತಲೆ ಮೇಲೆ ಹೊತ್ಕೊಂಡು ಆ ನಾಗಸಿದ್ದಪ್ಪನಿಗೆ ಒಂದಿಷ್ಟು ಗಂಗಾಭಿಷೇಕ ಮಾಡ್ಬೇಕು ಅಂತಕ್ಕಂಥ ಜಲಾಭಿಷೇಕ ಮಾಡ್ಬೇಕಂತಕ್ಕಂಥ ಪರಿಕಲ್ಪದಿಂದ ಬಂದಿರತಕ್ಕಂಥ ಇವತ್ತೇನು ನಾಗಸಿದ್ದಪ್ಪನ ಕೊಡವನ್ನು ನೀವು ಹೊತ್ತಿರ್ಲ ಬಂಧುಗಳು ಇವತ್ತೇ ಹೇಳ್ಕೊಂಡು ನಿಮ್ಮ ಭಾರವನ್ನು ನಾಗಸಿದ್ದಪ್ಪ ಹೊತ್ತುಕೊಂಡ ಅನ್ನೋದಕ್ಕೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ ಇದ್ದೀನಿ. ಎಲ್ಲರೂ ಇವತ್ತೇನ್ ಬೇಡ್ಬೋದು ಅಂತ ಕೇಳಿದ್ರೆ ನಾಗಸಿದ್ದಪ್ಪಗ ಆ ಗೊರಗೂರಿ ಸೋಮಲಿಂಗ ಎಲ್ಲ ದೇವಿಂದ್ರ ಬಿಡಿಯಾಗಿಸಿದ್ದು ಔಷಧ ಎಲ್ಲರಲ್ಲಿ ಬೇಡ್ಕೊಂಡು ಏನು ಅಂತ ಕೇಳಿದ್ರೆ ಭಗವಂತ ನಾವು ಒಂದಿಷ್ಟು ಮಳೆ ಕೊಡು, ಸಕಾಲಕ್ಕೆ ಬೆಳೆ ಕೊಡು, ಜನರ ರಕ್ಷಣೆ ಮಾಡ್ತಕ್ಕಂಥ ಬಹಳ ನಿಲ್ಲದ ಇವತ್ತು ನಾವೆಲ್ಲರೂ ತೇರದೊಳಗೆ ನಿನ್ನನ್ನು ಕುಂದಿರಿಸಿ ಉತ್ಸವವನ್ನು ಮಾಡ್ತಕ್ಕಂಥದ್ದು ನೋಡಿ ಧನ್ಯರಾಗಬೇಕಂತಕ್ಕಂಥದ್ದು. ಆ ತೇರಿನ ಉತ್ಸವ ಯಾವ ರೀತಿ ವೈಭವ ನಡೀತದ ಈ ಗ್ರಾಮದಲ್ಲಿ ಕೂಡ ಅದೇ ರೀತಿ ಶಾಂತಿ, ನೆಮ್ಮದಿ, ಶ್ರೀಮಂತಿಕೆ, ಸಂಪತ್ತು ಅದೇ ರೀತಿ ತುಂಬಿ ತಿಳ್ಕೊಂಡು ಆಶೀರ್ವಾದ ನಿನ್ಗಿರ್ಲಿ ತಿಳ್ಕೊಂಡು ಮತ್ತೊಮ್ಮೆ ಎಲ್ಲ ದೇವರುಗಳು ಬೇಡ್ಕೊಂಡು ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಮತ್ತೊಮ್ಮೆ ಎಲ್ಲ ವೇದಿಕೆ ಪರವಾಗಿ ಆ ಕಾರ್ಯವನ್ನು ಮಾಡಿರ್ತಕ್ಕಂಥ ಕಸ ಹೊಡೆಯ ನೋಡ್ಕೊಂಡು ಕಳಸುತ್ತಲೇ ಕೆಲಸ ಮಾಡತಕ್ಕಂಥವ್ರಿಗೆ ಆ ನಾಗಸಿದ್ದೇಶನ ಅನುಗ್ರಹ ಇಲ್ಲೇ ತಿಳ್ಕೊಂಡು ಸಂದರ್ಭ ಹಾರೈಸಿ ವಿಶೇಷವಾಗಿ ನಿಮ್ ಜಿಲ್ಲಾ ಪಂಚಾಯತ್ ಸದಸ್ಯರು ಹೇಳಿದ್ರೆ ಈ ಗ್ರಾಮವನ್ನು ಸುಂದರವಾದಂತ ಗ್ರಾಮ ಮಾಡುವಲ್ಲಿ ಆರೋಗ್ಯ ದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಬಂಧುಗಳೇ ಒಂದು ಮಾತು ಹೇಳ್ತಾ ಇದ್ದೀನಿ ನಿಮಗೆ, ಭಗವಂತ ನಮ್ಗೆ ಆಯುಷ್ಯ ಕೊಟ್ಟಾಗ 100 ವರ್ಷಕ್ಕರೆ ಗ್ಯಾರಂಟಿ ಇಲ್ಲಾಗಿತ್ತು. ಯಾವ ಮಾನವ ಹೋದ ಭಗವಂತನ ಕಡೆ ನನಗ 100 ವರ್ಷ ಆಯುಷ್ಯ ಕೊಟ್ಟ 100 ವರ್ಷ ಆಯುಷ್ಯ ಕೊಟ್ಟಂತ ಹಣೆಗೆ ಬುರುಡ ಹಚ್ಕೊಂಡು ಹೋದಂತ ಪರಮಾತ್ಮ ಹೇಳಿದಂತ ನಂದು 100 ವರ್ಷ ಆಯುಷ್ಯ ಅಂದತ್ತ. ಅವಾಗ ನಮಸ್ಕಾರ ಮಾಡೋ ಕಾಲಕ್ಕೆ ಡುಬ್ಬಿನ್ಯಾಗ ನೋ ಗ್ಯಾರಂಟಿ ಅಂತ ಸಿಕ್ಕಾ ಹೊಡದಂತ. ಮುಂದೆ 100 ವರ್ಷದ ಬೋರ್ಡ್ ಐತಿ, ಹಿಂದೆ ನೋ ಗ್ಯಾರಂಟಿ ಅಂತ ಸಿಕ್ಕೈತಿ. ಅದಕ್ಕ ನಿಮಗೆ ಅವಕಾಶ ಸಿಕ್ಕಾಗ ಜನಸೇವೆ ಜನಾರ್ದನ ಸೇವೆ ಅಂತಕ್ಕಂಥ ಮಾತನ್ನು ತಾವೆಲ್ಲ ಗಮನ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ನಿಮ್ ಶಾಸಕರಿಗೆ ನಿಮ್ಮ ಅಂದಾರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಜತ್ತ ತಾಲೂಕದಲ್ಲಿ ಗಂಗೆಯನ್ನು ಹರಿಸಿ ಈ ಭೂಮಿಯನ್ನ ಫಲವತ್ತತೆ ಭೂಮಿಯನ್ನ ಮಾಡಲಿಕ್ಕೆ ನೀವು ಕಂಕಣಬದ್ಧಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ರಿ. ಎಲ್ಲ ಸತ್ಯಸಿದ್ಧರ ಆಶೀರ್ವಾದ ನಿಮ್ಗೆ ಐತಿ ಅಂತಕ್ಕಂಥ ಮಾತನ್ನು ಹೇಳಿ. ಯಾಕಂದ್ರೆ ಬಂಧುಗಳೇ ವಿಶೇಷವಾಗಿ ಅದಕ್ಕೇನೆ ಮೂಲ ಪೀಠವಾಗಿರ್ತಕ್ಕಂಥ ಮೊಮೆಂಟ ಗುಡ್ಡದ ಗುರುಮನೆ ಅಂತಕ್ಕಂಥ ಕರಿತಕ್ಕಂಥದ್ದು ಬಂಧುಗಳು ಅದು ಕೂಡ ಅವರಿಗೆ ಜತ್ತು ತಾಕೊಂಡಿರ್ತಕ್ಕಂಥದ್ದು ಅಮೃತ ಸಿದ್ಧನ ಪ್ರತಿಯುತ್ತರ ಆಗಿರ್ತಕ್ಕಂಥ ಪಂಚುಪಾರಿ ಮಲಕಾರ್ ಸಿದ್ಧರಿದ್ದು ಉಮದಿ ಗ್ರಾಮ ಅದು ಜತ್ತು ತಾಲೂಕನ. ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ರಥ ತಯಾರಾಗಿರ್ತಕ್ಕಂಥದ್ದು ಜತ್ತ ತಾಲೂಕದ ಒಂದು ದರಿಬಡಿಸಿ ಗ್ರಾಮ ಅಂತಕ್ಕಂಥದ್ದು ಕೂಡ ಬಹುತೇಕ ಅಧಿವೇಶನದೊಳಗೆ ಜತ್ತ ತಾಲೂಕು ದೈವ ಭೂಮಿ ಅಂತಕ್ಕಂಥದ್ದು ಘೋಷಣೆ ಮಾಡ್ಬೇಕಂತ ತಿಳ್ಕೊಂಡು ನಿಮ್ಮ ಮತದಾರರು ಒತ್ತಾಯಿರ್ತಕ್ಕಂಥದ್ದು ನೋಡಿದ್ರೆ ನಿಜವಾಗಿ ಪುಣ್ಯಾತ್ಮ ಈ ಜತ್ತ ತಾಲೂಕು ದೈವ ಭೂಮಿ ಅನ್ನೋದು ಎರಡು ಮಾತಿಲ್ಲ. ಗುಡ್ಡಾಪುರ ದಾನಮ್ಮನ್ನು ಕೂಡ ಇದೇ ಕ್ಷೇತ್ರದಾಗ ಪುಣ್ಯಾತ್ಮರೆ ಇದು ನಿಮ್ಮ ಮುಚ್ಚಂಡಿ ದರಿಯಪ್ಪ ಕಾನೂನು ಕೂಡ ಇದೇ ಕ್ಷೇತ್ರ ಅದಕ್ಕಂತ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ ನಾವೆಲ್ಲ ಇಂಥ ಪ್ರಯತ್ನವನ್ನು ಮಾಡಿ ಇವತ್ತು 4 ಗಂಟೆಗೆ ಬಹುತೇಕ ಸರಿಯಾಗಿ 4 ಗಂಟೆಗೆ ರಥೋತ್ಸವ ನಡೀತದ. ಇನ್ನು ಪ್ರತಿ ವರ್ಷನೂ ಕೂಡ ಆ ರಥೋತ್ಸವ ನಡೀತದ. ಆ ರಥೋತ್ಸವಕ್ಕೆ ವಿಶೇಷವಾಗಿ ಬಾಳಿಕಾಯಿ ಯಾರು ಹಾಸಕ್ ಹೋಗ್ಬೇಡಿ.
ಬಾಳಿಕಾಯಿ ಹಾರಿಸ್ಬೇಡ, ಯಾವಾಗಲೇ ಶೇಂಗಾ ಪಿಂಗ ಹಾರಿದ್ರೆ ಗಟ್ಟಿ ವಸ್ತುವನ್ನು ಹಾರಿಸ್ರಿ, ನಿಮ್ ಭಕ್ತಿಯನ್ನು ಬೆಳೀರಿ. ಆ ಭಗವಂತನ ಕೃಪೆಗೆ ಭಂಡಾರ ನಿಮ್ ಮನೆಯೊಳಗೆ ಬಂಗಾರ ಆಗಲಿ ತಿಳ್ಕೊಂಡು ಹೃದಯಪೂರ್ವಕ ಆಶೀರ್ವಾದವನ್ನು ಮಾಡಿ ನಿಮ್ಗೆಲ್ಲರಿಗೂ ಮುಂದೆ ಬರ್ತಕ್ಕಂಥ ತೀರ್ಮಾನದಲ್ಲಿ ಈ ರಾಜಕೀಯವಾಗಿರ್ತಕ್ಕಂಥ ಒಂದು ಸ್ಥಿರತೆಯನ್ನ ನಿಮ್ ಬದುಕಿಗೆ ಕೂಡ ಭಗವಂತ ನಾಡಿಸಿದ್ದ ನೀರೇ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹಾರೈಸಿ ಕೊಡ ಹುಟ್ಟಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ತೇರಲ್ಲಿ ಎಳ್ಕೊಂಡು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಆ ಭಗವಂತನ ಆಶೀರ್ವಾದ. ಬಂಧುಗಳೇ, ನಾವು ಬಹಳ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು ಸರ್ದಾರ್ ಪಾಟೀಲ್ ಅವರು ಕೂಡ ಈ ಒಂದು ದೇವಸ್ಥಾನಕ್ಕೆ 5 ಲಕ್ಷ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು. ತಾವೆಲ್ಲ ಜ್ವರಾದ ಚಪ್ಪಾಳೆ ಮುಖಾಂತರ ಧನ್ಯವಾದ ಸಲ್ಲಿಸಿ. ಇವತ್ತು ಅವನೇನು 5 ಲಕ್ಷ ಅವನ ಏನು ಒಂದು ಬ್ಯಾಂಕಿನಾಗ ಇಟ್ಟಲ್ಲ, ಇದು ಪುಣ್ಯಾತ್ಮರ 50 ಪಟ್ಟಾಗಿ ಅವ್ರಿಗೆ ಮರಳಿ ಕೊಡ್ತಕ್ಕಂಥ ಶಕ್ತಿ ಭಂಡಾರದಲ್ಲಿ ಐತಿ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಕೂಡ ಇದೇ ರೀತಿ ತಮ್ಮ ಸಹಾಯ ಸಹಕಾರ ಈ ದೇವಸ್ಥಾನದ ಜೊತೆ ಇರಲಿ. ಈ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯ ನಿಮ್ಮದಾಗಲಿ ತಿಳ್ಕೊಂಡು ಆಶಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನಾಗಸಿದ್ಧನ ಆಶೀರ್ವಾದ ತಮಗೆಲ್ಲರಿಗೂ ದೊರೆಯುತ್ತ ಹಾರೈಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆಲ್ಲ ವಂದಿಸಿ ನನ್ನ ಮಾತಾ ಪೂರ್ಣಗೊಳಿಸ್ತೀನಿ. ಎಲ್ಲರಿಗೂ ಶರಣ.